ದಾವಣಗೆರೆಯಲ್ಲಿ ಶಾಮನೂರು ಶಿವಶಂಕರಪ್ಪ ಅಂತಿಮ ಯಾತ್ರೆ ನಡೀತಾ ಇದೆ. ಹೈಸ್ಕೂಲು ಮೈದಾನದಿಂದ ಶಾಮನೂರು ಅಂತಿಮ ಯಾತ್ರೆ ನಡೆಸಲಾಗ್ತಾ ಇದೆ. ನೋಡಿ, ಕಲ್ಮೇಶ್ವರದ ರೈಸ್ ಮಿಲ್ವರೆಗೂ ಮೆರವಣಿಗೆ ನಡೆಯಲಿದೆ. ಮಿಲ್ನಲ್ಲಿ ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ಕೂಡ ನಡೆಯಲಿದೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಶಾಮನೂರು ಶಿವಶಂಕರಪ್ಪನವರ ಅಂತ್ಯಕ್ರಿಯೆ ನೆರವೇರಲಿದೆ. ಎಲ್ಲ ಪಕ್ಷದ ರಾಜಕೀಯ ನಾಯಕರು ಅಂತಿಮ ನಮನವನ್ನು ಪಡಿತಾ ಇದ್ದಾರೆ, ಸಲ್ಲಿಸ್ತಾ ಇದ್ದಾರೆ. ಶಾಮನೂರು ಅಭಿಮಾನಿಗಳು, ಬೆಂಬಲಿಗರು ಕಣ್ಣೀರಿನ ವಿದಾಯವನ್ನು ಹೇಳ್ತಾ ಇದ್ದಾರೆ ಶಾಮನೂರು ಶಿವಶಂಕರಪ್ಪನವರಿಗೆ. ದೇಶದ ಹಿರಿಯ ಶಾಸಕರು ಅನ್ನೋ ಖ್ಯಾತಿಯನ್ನು ಗಳಿಸಿದ್ರು ಶಾಮನೂರು ಶಿವಶಂಕರಪ್ಪ ಅವರು. ಸೊ ದಾವಣಗೆರೆ ಅಂತ ಬಂದಾಗ ಶಾಮನೂರು ಕುಟುಂಬಕ್ಕೆ ಅವರದ್ದೇ ಆದಂಥ ಒಂದು ಗೌರವ ಇದೆ, ಒಂದು ಹಿಡಿತ ಇದೆ. ಒಬ್ಬ ಹಿರಿಯ ಮುತ್ಸದ್ದಿ ರಾಜಕಾರಣಿ ಅಂದರೆ ಈಗ ನೋಡಿ, ಕಾಂಗ್ರೆಸ್ ಪಕ್ಷದಲ್ಲೇ ಬೆಳೆದು ಕಾಂಗ್ರೆಸ್ ಪಕ್ಷದಲ್ಲೇ ತಮಗೆ ಯಾವ ಸ್ಥಾನಗಳು ಬೇಕೆಲ್ಲವನ್ನೂ ಕೂಡ ಪಡೆದುಕೊಂಡರೂ ಕೂಡ ರಾಜಕಾರಣವೇ ಬೇರೆ, ವೈಯಕ್ತಿಕವೇ ಬೇರೆ ಅನ್ನೋ ನಿಟ್ಟಿನಲ್ಲಿ ಎಲ್ಲ ಪಕ್ಷದ ನಾಯಕರುಗಳು ಹೋಗಿ ಅಂತಿಮ ದರ್ಶನವನ್ನು ಪಡೆದುಕೊಳ್ತಾ ಇರೋದೇ ಉದಾಹರಣೆ. ಸೊ ಆ ನಿಟ್ಟಿನಲ್ಲಿ ಭಾಳಷ್ಟು ದೊಡ್ಡ ದೊಡ್ಡ ನಾಯಕರು ಹೋಗಿ ಈಗಾಗಲೇ ನಿನ್ನೆಯಿಂದ ಅಂತಿಮ ದರ್ಶನವನ್ನು ಪಡಿತಾ ಬಂದಿದ್ದಾರೆ. ಅವರ ಕುಟುಂಬಸ್ಥರು ಎಲ್ಲ ಅಂತಿಮ ಒಂದು ಕ್ರಿಯೆಗೆ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಕೂಡ ಈಗ ಮಾಡಿಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಶಾಮನೂರು ಶಿವಶಂಕರಪ್ಪನವರ ಅಂತಿಮ ಯಾತ್ರೆ ದಾವಣಗೆರೆಯಲ್ಲಿ ನಡೀತಾ ಇರೋದು. ಹೈಸ್ಕೂಲು ಮೈದಾನದಿಂದ ಅಂತಿಮ ಯಾತ್ರೆ ನಡೀತಾ ಇದೆ. ಕಲ್ಮೇಶ್ವರ ರೈಸ್ ಮಿಲ್ವರೆಗೂ ಮೆರವಣಿಗೆ ನಡೆಯಲಿದೆ. ಮಿಲ್ನಲ್ಲಿ ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ನೆರವೇರುತ್ತೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಶಾಮನೂರು ಅಂತ್ಯಕ್ರಿಯೆ ನಡೆಯುತ್ತೆ. ಎಲ್ಲ ಪಕ್ಷದ ರಾಜಕೀಯ ನಾಯಕರು ಕೂಡ ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಶಾಮನೂರು ಅಭಿಮಾನಿಗಳು, ಬೆಂಬಲಿಗರು ಕಣ್ಣೀರಿನ ವಿದಾಯವನ್ನು ಹೇಳ್ತಾ ಇರೋದು. ನೋಡಿ, ಶಾಮನೂರು ಶಿವಶಂಕರಪ್ಪ ಅಂದರೆ ಒಂದು ಲೆಕ್ಕದಲ್ಲಿ ಹೆಂಗಾಗಿತ್ತು, ವೀರಶೈವ ಲಿಂಗಾಯತ ಸಮುದಾಯದಲ್ಲಿ ಅತಿ ದೊಡ್ಡ ನಾಯಕರಾಗಿದ್ದರು ಅವರು ಕೂಡ. ಅದಾದ ನಂತರ ಮತ್ತು ಇಷ್ಟು ಏನು ಮುತ್ಸದ್ದಿ ವಯಸ್ಸಿನಲ್ಲೂ ಕೂಡ, ಈ ವಯಸ್ಸಿನಲ್ಲೂ ಕೂಡ ಅವರು ಶಾಸಕರಾಗಿದ್ದರು. ಇಡೀ ದೇಶದಲ್ಲೇ ಒಬ್ಬ ಹಿರಿಯ ಶಾಸಕ ಅನ್ನೋ ನಿಟ್ಟಿನಲ್ಲಿ ಅವರು ಖ್ಯಾತಿಯನ್ನು ಗಳಿಸಿದಂಥವರು. ಅದಾದ ನಂತರ ಆಗಾಗ ಅವರ ಆರೋಗ್ಯದ ಬಗ್ಗೆ ಊಹಾಪೋಹಗಳು, ಸುದ್ದಿಗಳು ಬರ್ತಾನೆ ಇತ್ತು. ಸೊ ಆ ನಿಟ್ಟಿನಲ್ಲಿ ಇನ್ನೂ ಗಟ್ಟಿಯಾಗಿದ್ದಾರೆ ಶಾಮನೂರು ಶಿವಶಂಕರಪ್ಪನವರು, ಹಾಗೆ ಹೀಗೆ ಅಂತೆಲ್ಲ ಸುದ್ದಿಗಳು ಬರ್ತಾನೆ ಇತ್ತು. ಅದರಂತೆ ಅವರು ಮಾತುಕತೆ ಮಾಡ್ತಾನೇ ಇದ್ದರು. ಬಟ್ ಏಕಾಏಕಿಯಾಗಿ ಇಂಥ ಒಂದು ಸುದ್ದಿ ಬಂದಾಗ ಸಹಜವಾಗಿ ಎಲ್ರಿಗೂ ಕೂಡ ಶಾಕ್ ಆಗಿದೆ. ಈಗ ಅವರ ಕುಟುಂಬಸ್ಥರಾಗಿರ್ಬೋದು, ಅವರ ಬೆಂಬಲಿಗರು, ಅವರ ಅಭಿಮಾನಿಗಳು ಕಣ್ಣೀರಿನಲ್ಲಿ ಕೈ ತೊಳಿತಾ ಇದ್ದಾರೆ. ಅಂದರೆ ಅಷ್ಟೊಂದು ಪ್ರೀತಿಸುವಂಥ ಜೀವಗಳಿದ್ದಾರೆ ಶಾಮನೂರು ಶಿವಶಂಕರಪ್ಪನವರಿಗೆ. ಸೊ ಆ ನಿಟ್ಟಿನಲ್ಲಿ ಇನ್ನೇನು ಕೆಲವು ಕ್ಷಣಗಳಲ್ಲಿ ಅಂತಿಮ ವಿಧಿವಿಧಾನ ಕಾರ್ಯಗಳು ಕೂಡ ನೆರವೇರಿಸಲಾಗುತ್ತೆ. ಅದಕ್ಕಿಂತ ಮೊದಲು ಈಗ ಮೆರವಣಿಗೆ ಕೂಡ ನಡೆಯುತ್ತೆ. ಅಂದರೆ ಕಲ್ಲೇಶ್ವರ ರೈಸ್ ಮಿಲ್ವರೆಗೂ ಮೆರವಣಿಗೆ ನಡೆಯಲಿದೆ. ಆ ನಿಟ್ಟಿನಲ್ಲಿ ಇಡೀ ರಸ್ತೆಯ ಅಕ್ಕಪಕ್ಕ ಅವರ ಅಭಿಮಾನಿಗಳು, ಬೆಂಬಲಿಗರು ಎಲ್ಲರೂ ಕೂಡ ಅವರ ದರ್ಶನವನ್ನು ಪಡೆಯಲಿದ್ದಾರೆ. ಈ ಸಂದರ್ಭದಲ್ಲಿ ದಾವಣಗೆರೆಯಲ್ಲಿ ಅಂದರೆ ದಾವಣಗೆರೆಗೆ ಅವರ ಕೊಡುಗೆ ಅಪಾರವಾದದ್ದು. ದಾವಣಗೆರೆ ಜಿಲ್ಲೆ ಶಾಸಕರಾಗಿ ಶಾಮನೂರು ಅವರ ಹುಟ್ಟೂರು, ಎಲ್ಲ ಕಡೆಯೂ ಕೂಡ ಅವರ ಕೊಡುಗೆ ಇದ್ದೇ ಇದೆ. ಆ ನಿಟ್ಟಿನಲ್ಲಿ ಅವರು ಬಿಸ್ನೆಸ್ ಮೆನ್ ಕೂಡ ಆಗಿದ್ದಾರೆ. ಸೊ ಅದಾದ ನಂತರ ಈ ಒಂದು ವಯಸ್ಸಿನಲ್ಲಿ ಅವರು ಮೃತಪಟ್ಟಿರೋದು. ಸೊ ಈಗ ಅವರ ಅಂತಿಮ ದರ್ಶನ ಕೂಡ ನಡೀತಾ ಇದೆ. ಬಹಳಷ್ಟು ಗಣ್ಯರೆಲ್ಲ ಬಂದು ಅಂತಿಮ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ. ಗಮನಿಸ್ತಾ ಇದ್ದೀವಿ, ಕಾಂಗ್ರೆಸ್ ಸರ್ಕಾರದ ಘಟಾನುಘಟಿ ನಾಯಕರೆಲ್ಲ ಆಗಮಿಸಿ ಅಂತಿಮ ದರ್ಶನವನ್ನು ಪಡೆದುಕೊಳ್ತಾ ಇರುವಂಥ ದೃಶ್ಯ.
ಸಿಎಂ ಸೇರಿದಂತೆ ಗಣ್ಯರೆಲ್ಲ ಸಂತಾಪವನ್ನು ಸೂಚಿಸಿದ್ದಾರೆ. ಶಾಮನೂರು ಶಿವಶಂಕರಪ್ಪನವರು ವಿಧಿವಶರಾದ ನಂತರ ಇಂದು ದಾವಣಗೆರೆಯಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಕೂಡ ನೀಡಲಾಗಿದೆ. ಅಂದರೆ ಆ ಭಾಗದಲ್ಲಿ ಒಂದು ಹಿಡಿತವನ್ನು ಹೊಂದಿದ್ರು ಶಾಮನೂರು ಶಿವಶಂಕರಪ್ಪನವರು. ಸೊ ಅಂಥ ಒಬ್ಬ ನಾಯಕ ಇವತ್ತು ಇಲ್ಲ ಅಂತ ಅಂದಾಗ ಸಹಜವಾಗಿ ಅವರ ಬೆಂಬಲಿಗರಿಗೆಲ್ಲ ಭಾಳ ನೋವಾಗಿರುತ್ತೆ. ಸೊ ಆ ನಿಟ್ಟಿನಲ್ಲಿ ಈಗ ಮೆರವಣಿಗೆ ವಾಹನವನ್ನು ಯಾವ ರೀತಿಯಾಗಿ ಸಿದ್ಧತೆ ಮಾಡಿಕೊಂಡಿದ್ದಾರೆ, ಮೆರವಣಿಗೆ ಸಾಗ್ತಾ ಇದೆ, ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ದಾವಣಗೆರೆಯಲ್ಲಿ ಹೈಸ್ಕೂಲ್ ಮೈದಾನದಿಂದ ಶಾಮನೂರು ಅಂತಿಮ ಯಾತ್ರೆ ಸಾಗ್ತಾ ಇರೋದು. ಕಲ್ಲೇಶ್ವರ ರೈಸ್ ಮಿಲ್ವರೆಗೂ ಮೆರವಣಿಗೆ ನಡೆಯಲಿದೆ. ಮಿಲ್ನಲ್ಲಿ ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ನೆರವೇರಲಿದೆ ಅನ್ನೋದು ಗೊತ್ತಾಗ್ತಾ ಇರುವಂಥ ಸಂಗತಿ. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದರು ಶಾಮನೂರು ಶಿವಶಂಕರಪ್ಪನವರು. ಅಖಿಲ ಭಾರತ ವೀರಶೈವ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರು ಕೂಡ ಇವರು ಆಗಿದ್ದರು. ನೋಡಿ, ನಟಿ ಅದಿತಿ ಪ್ರಭುದೇವ ಅವರು ದಾವಣಗೆರೆಯವರು ಮೂಲತಃ. ಸೊ ದಾವಣಗೆರೆಯ ಹೈಸ್ಕೂಲ್ ಮೈದಾನಕ್ಕೆ ಬಂದು ಶಾಮನೂರು ಶಿವಶಂಕರಪ್ಪ ಅವರ ಅಂತಿಮ ದರ್ಶನವನ್ನು ಪಡೆದಿದ್ದಾರೆ. ಬಳಿಕ ಮಾತನಾಡಿದ ಅವರು, ಶಾಮನೂರು ಅವರು ರಾಜನಂತೆ ಬಾಳಿದವರು, ದಾವಣಗೆರೆಗೆ ಕಳೆ ಬಂದಿದ್ದು ಕೂಡ ಅವರ ಹೆಸರಿನಿಂದ. ಅವರಿಂದ ದಾವಣಗೆರೆ ಸಾಕಷ್ಟು ಅಭಿವೃದ್ಧಿ ಆಗಿದೆ. ಅವರು ನಮ್ಮ ವಿವಾಹಕ್ಕೂ ಆಗಮಿಸಿ ಶುಭ ಕೋರಿದ್ರು. ಅವರ ನಿಧನದಿಂದ ತುಂಬ ದುಃಖ ಆಗಿದೆ ಅಂತ ಈ ಸಂದರ್ಭದಲ್ಲಿ ಭಾವುಕರಾಗಿದ್ದಾರೆ ಅದಿತಿ ಪ್ರಭುದೇವ. ನೋಡಿ, ಗಣ್ಯರೆಲ್ಲ ಆಗಮಿಸಿದ್ರು. ಅದರ ಜೊತೆಗೆ ನಟಿ ಆಗಿರುವಂಥ ಅದಿತಿ ಪ್ರಭುದೇವ ಅವರು ಕೂಡ ಆಗಮಿಸಿದ್ರು. ಅಂದರೆ ನಟಿ ಅದಿತಿ ಪ್ರಭುದೇವ ಎಲ್ಲಿಯವರು ಅಂತ ಅಂದಾಗ ದಾವಣಗೆರೆಯವರು ಅಂತ ನಮಗೆಲ್ಲ ಗೊತ್ತೇ ಇದೆ. ಸೊ ದಾವಣಗೆರೆ ಅಂತ ಬಂದಾಗ ಶಾಮನೂರು ಶಿವಶಂಕರಪ್ಪನವರು ಹೇಗೆ, ಅವರ ಅಭಿವೃದ್ಧಿ ಕೆಲಸಗಳೇನು, ಇಡೀ ದಾವಣಗೆರೆ ಜನ ಮಾತಾಡ್ತಾರೆ. ಅದಾದ ನಂತರ ನಮ್ಮ ವಿವಾಹಕ್ಕೂ ಕೂಡ ಶಾಮನೂರು ಶಿವಶಂಕರಪ್ಪನವರು ಬಂದಿದ್ದರು, ನಮಗೆ ಆಶೀರ್ವಾದ ಮಾಡಿದರು. ಭಾಳ ನೋವಾಗ್ತಾ ಇದೆ ಅನ್ನೋ ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ಅಂತಿಮ ದರ್ಶನವನ್ನು ಪಡೆದ ಬಳಿಕ ಅದಿತಿ ಪ್ರಭುದೇವ ಅವರು ಮಾತಾಡಿರೋದು. ನೋಡಿ, ಶಾಮನೂರು ಶಿವಶಂಕರಪ್ಪನವರು ಕಳೆದ ಹಲವು ದಿನಗಳಿಂದ ಅವರು ICUನಲ್ಲೇ ಇದ್ದರು, ಆಸ್ಪತ್ರೆಯಲ್ಲೇ ಇದ್ದರು. ಹೆಂಗಾಗ್ಬಿಟ್ಟಿತ್ತು ಅಂತ ಅಂದರೆ, ಹೇಗಾದರೂ ಮಾಡಿ ಕಾಪಾಡಪ್ಪ ದೇವರೇ ಅಂತ ಹೇಳಿ ಅವರ ಅಭಿಮಾನಿಗಳೆಲ್ಲ ಬೇಡ್ಕೊಳ್ತಾ ಇದ್ದರು. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದಂಥ ಶಾಮನೂರು ಅವರಿಗೆ ಕಳೆದ 1 ತಿಂಗಳಿನಿಂದ ICUನಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇತ್ತು. ಬಟ್ ಈ ರೀತಿಯಾಗಿ ಹೋಗಿದೆ. ಈಗ 94 ವರ್ಷ ಅವರಿಗೆ ವಯಸ್ಸು, 94 ಇಯರ್ಸ್. ಭಾರತದಲ್ಲೇ ಹಿರಿಯ ಶಾಸಕ ಎನ್ನುವ ಹೆಗ್ಗಳಿಕೆಗೆ ಅವರು ಪಾತ್ರರಾಗಿದ್ದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಹ ಇತ್ತೀಚೆಗೆ ಆಸ್ಪತ್ರೆಗೆ ಭೇಟಿ ನೀಡಿ ಶಿವಶಂಕರಪ್ಪ ಅವರ ಆರೋಗ್ಯ ಸ್ಥಿತಿ ಕುರಿತಂತೆ ವೈದ್ಯರಿಂದ ಮಾಹಿತಿಯನ್ನು ಪಡ್ಕೊಂಡಿದ್ದರು. ಶಾಮನೂರು ಶಿವಶಂಕರಪ್ಪ ಅವರ ಆರೋಗ್ಯ ಸುಧಾರಣೆ ಆಗಲಿ ಅಂತ ದಾವಣಗೆರೆಯಲ್ಲಿ ಅಭಿಮಾನಿಗಳು ಪ್ರಾರ್ಥನೆಯನ್ನು ಕೂಡ ಮಾಡಿದರು. ಆದರೆ ದುರದೃಷ್ಟವಶಾತ್ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಶಾಮನೂರು ಶಿವಶಂಕರಪ್ಪ ಅವರು ಕೊನೆ ಉಸಿರನ್ನು ಎಳೆದಿದ್ದಾರೆ. 1931ರಲ್ಲಿ ಅವರು ಜನಿಸಿದರು. ಅಂದರೆ ನಮಗಿನ್ನೂ ಸ್ವಾತಂತ್ರ್ಯನೇ ಸಿಕ್ಕಿರಲಿಲ್ಲ, ಆ ಸಂದರ್ಭದಲ್ಲಿ ಅವರ ಜನನ ಆಗಿತ್ತು. ಸೊ ಈ ಸಂದರ್ಭದಲ್ಲಿ ಅವರು 94ನೇ ವಯಸ್ಸಿಗೆ ನಮ್ಮನ್ನು ಅಗಲಿರೋದು. ಶಾಮನೂರು ಶಿವಶಂಕರಪ್ಪ ಅವರು 1931 ಜೂನ್ 16ರಂದು ಶಾಮನೂರು ಕಲ್ಲಪ್ಪ, ಶಾಮನೂರು ಸಾವಿತ್ರಮ್ಮ ದಂಪತಿ ಪುತ್ರನಾಗಿ ದಾವಣಗೆರೆ ಜಿಲ್ಲೆಯಲ್ಲಿ ಜನಿಸ್ತಾರೆ. ಪತ್ನಿ ಪಾರ್ವತಮ್ಮ, ಮೃತರು 4 ಪುತ್ರಿಯರ ಡಾಕ್ಟರ್ ಮಂಜುಳಾ, ಶಿವಶಂಕರ್, ಅಂದರೆ ಎಲ್ಲ ದೊಡ್ಡ ದೊಡ್ಡ ಹುದ್ದೆಯಲ್ಲೇ ಇದ್ದಾರೆ ಅವ್ರ ಮಕ್ಕಳು ಕೂಡ. Totally polluted now. ಏನು ಕೇಂದ್ರ ಸರ್ಕಾರ ಏನೇನು ಕ್ರಮ ತಗೊಂಡು ಆ ಹವಾ ಸುಧಾರಣೆ ಮಾಡಬೇಕು, ಅದನ್ನು ಪರಿಣಾಮಕಾರಿ ಮಾಡಿಲ್ಲ ಅನ್ನೋದಕ್ಕೆ ಹಿಂಗೆಲ್ಲ ಆಗ್ತಾ ಇದೆ. ಇರಲಿ, ಟೋಟಲಿ ಇವತ್ತು ನಾವೆಲ್ಲರೂ ದುಃಖದಲ್ಲಿದ್ದೀವಿ. ಶಾಮನೂರು ಶಿವಶಂಕರಪ್ಪನವರು ಒಬ್ಬ ಹಿರಿಯ ಮುತ್ಸದ್ದಿ ರಾಜಕಾರಣಿ ಮತ್ತು ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿ ಸಮಾಜ ಸೇವೆಯನ್ನು ಮಾಡಿದವರು ಮತ್ತು ಎಲ್ಲರೂ ಕೂಡ ವೀರಶೈವ ಮಹಾಸಭೆಯಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಾಗಿ
ನಮ್ಮ ಸಮಾಜಕ್ಕೆ ಒಂದು ದೊಡ್ಡ ಶಕ್ತಿಯಾಗಿರ್ತಕ್ಕಂಥವ್ರನ್ನ ಕಳ್ಕೊಂಡು ಇವತ್ತು ನಮ್ಮ ಸಮಾಜ ಅನಾಥ ಪ್ರಜ್ಞೆಯನ್ನು ಅನುಭವಿಸ್ತಾ ಇದೆ. ಜೊತೆಗೆ ಅವರೊಬ್ಬ ಕಾಂಗ್ರೆಸ್ ಪಕ್ಷದ ಒಬ್ಬ ನಿಷ್ಠಾವಂತ ನಾಯಕರು. ಅವರನ್ನು ಕಳೆದುಕೊಂಡು ಇವತ್ತು ಪಕ್ಷಕ್ಕೂ ಕೂಡ ಭಾಳ ನಮಗೆ ನಷ್ಟ ಆಗಿದೆ ಮತ್ತು ಸಮಾಜಕ್ಕೂ ಕೂಡ ಒಬ್ಬ ಮುತ್ಸದ್ದಿ ರಾಜಕಾರಣಿಯನ್ನು ಕಳ್ಕೊಂಡಿರ್ತಕ್ಕಂಥ ಅನಾಥ ಪ್ರಜ್ಞೆ ಇದೆ. ಹಾಗಾಗಿ ಇವತ್ತು ಅವರನ್ನು ಕಳ್ಕೊಂಡಿದ್ದೀವಿ. ನಮಗೆ ಎಲ್ಲರೂ ದುಃಖದಲ್ಲಿದ್ದೀವಿ. ಅವರ ಆತ್ಮಕ್ಕೆ ಭಗವಂತ ಶಾಂತಿ ಕೊಡಲಿ ಮತ್ತು ಅವರ ಕುಟುಂಬದ ಸದಸ್ಯರಿಗೆ ಈ ದುಃಖವನ್ನು ಸಹಿಸ್ಕೊಳ್ತಕ್ಕಂಥ ಶಕ್ತಿಯ ಭಗವಂತ ಕೊಡಲಿ ಅಂತ ಹಾರೈಸ್ತೀವಿ. ಅವರು ಲಿಂಗೈಕ್ಯ ಆಗಿರೋದ್ರಿಂದ ನಾವು ಎಲ್ಲರೂ ಕೂಡ ಅವರ ಅಂತಿಮ ಯಾತ್ರೆಯಲ್ಲಿ ಪಾಲ್ಗೊಳ್ತೀವಿ. ಇವತ್ತು ಶಾಮನೂರು ಶಿವಶಂಕರಪ್ಪಾಜಿ ಅವರು ನಮ್ಮ ಪಕ್ಷದ ಮುತ್ಸದ್ದಿ, ಅತ್ಯಂತ ಗೌರವಾನ್ವಿತ ಹಿರಿಯ ರಾಜಕಾರಣಿಗಳು. ಅವರನ್ನು ನೋಡಿ ಕಲಿಯುವಂಥದ್ದು ನಮ್ಮಂಥವ್ರಿಗೆ ಬಹಳಷ್ಟು ಇದೆ. ಯಾವತ್ತೂ ಕೂಡ ನಾನು ಕಳೆದ 7.5 ವರ್ಷದಿಂದ ನೋಡ್ತಾ ಇದ್ದೀನಿ. ಸದನದಲ್ಲಿ ಬರ್ತಾ ಇದ್ರು ಮುಂಚೆ, ಈಗ 1 ವರ್ಷ ಆಯ್ತು ಬರ್ತಾ ಇರಲಿಲ್ಲ. ಯಾರ ಮೇಲೆ ಕೂಡ ಕೋಪ ಮಾಡ್ತಾ ಇರಲಿಲ್ಲ. ಬಹಳಷ್ಟು ಶಾಂತ ಸ್ವಭಾವದವರು, ಹಾಗಾಡ್ಕೊಂಡು ಎಲ್ಲರ ಜೊತೆ ಮಾತಾಡ್ಕೊಂಡಿರ್ತಾ ಇದ್ರು. ಯಾವುದೇ ಪಕ್ಷದ ವೇದಿಕೆ ದೊಡ್ಡ ಕಾರ್ಯಕ್ರಮ ಇರಲಿ ಅಥವಾ CLP ಮೀಟಿಂಗ್ಗಳು ಕೂಡ ಇದ್ರೂ ಕೂಡ ಅವ್ರ ಹತ್ರನೇ ಅಟೆಂಡ್ ಮಾಡ್ತಾ ಇದ್ರು. ಯಾವತ್ತಿದ್ರೂ ಕೂಡ ನಮ್ಮ ವೀರಶೈವ ಲಿಂಗಾಯತ ಸಮಾಜ ಒಂದಾಗಿರಬೇಕು ಅಂತ ಬಹಳಷ್ಟು ಆಸೆಯನ್ನು ಇಟ್ಕೊಂಡು ಒಗ್ಗೂಡಿಸಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ರು. ನಮಗೆಲ್ಲ ಬುದ್ಧಿವಾದವನ್ನು ಹೇಳ್ತಾ ಇದ್ರು. ಈ ಕಡೆ ವೀರಶೈವ ಲಿಂಗಾಯತ ಸಮಾಜ ಕೂಡ ಅವ್ರನ್ನ ಕಳ್ಕೊಂಡು ಎಲ್ಲೋ ಒಂದು ರೀತಿ ಹಿರಿಯ ಮುತ್ಸದ್ದಿಯವ್ರನ್ನ ಕಳ್ಕೊಂಡು ಬಡವಾಗಿದೆ. ಈ ಕಡೆ ಇನ್ನು ಪಕ್ಷದ ವಿಚಾರವನ್ನು ಹೇಳಬೇಕು ಅಂತಂದರೆ, ಕಾಂಗ್ರೆಸ್ ಪಕ್ಷದಲ್ಲಿ ಮಂತ್ರಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ, ಪಕ್ಷದ ಟ್ರೆಜರರ್ ಆಗಿ ಸೇವೆ ಸಲ್ಲಿಸಿದ್ದಾರೆ. ಅವರ ನಿಧನದಿಂದ ನಮ್ಮ ಪಕ್ಷ ಕೂಡ ಇವತ್ತು ಬಡವಾಗಿದೆ. ಅವರು ಅಜಾತ ಶತ್ರು ಆಗಿದ್ರು. ಯಾವತ್ತೂ ಕೂಡ ಯಾವುದೇ ಪಕ್ಷಾತೀತವಾಗಿ ಒಬ್ಬ ಉತ್ತಮ ನಾಯಕರಾಗಿದ್ರು. ಭಗವಂತ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೊಡಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಶಾಮನೂರ್ ಶಿವಶಂಕರಪ್ಪನವರು ಸ್ವರ್ಗಸ್ಥರಾಗಿದ್ದು ಅತ್ಯಂತ ದುಃಖದ ಸಂಗತಿ. ಈ ಶಿಕ್ಷಣ ಕ್ರಾಂತಿಯನ್ನ ಮಾಡಿದಂತಹ ವ್ಯಕ್ತಿ, ರಾಜಕೀಯದಲ್ಲಿ ಸಾಕಷ್ಟು ಜನರಿಗೆ ಪ್ರೇರಣೆ ಕೊಟ್ಟಂತಹ ವ್ಯಕ್ತಿ, ಬಹಳ ಸುದೀರ್ಘವಾದಂತಹ ಜೀವನವನ್ನ ಮಾಡಿದಂಥವರು. ಶ್ರೀರಾಮ ಸೇನೆ ಸಂಘಟನೆಯಿಂದ ಅವರಿಗೆ ನಾವು ಶ್ರದ್ಧಾಂಜಲಿಯನ್ನ ಅರ್ಪಣೆ ಮಾಡ್ತಾ ಇದ್ದೀವಿ. ಶಾಮನೂರ್ ಶಿವಶಂಕರಪ್ಪನವರು ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿಗಳು. ನಾಡಿನ ಲಿಂಗಾಯತ ಧರ್ಮದ ಹಿರಿಯ ಚೇತನ ಶಾಮನೂರ್ ಶಿವಶಂಕರಪ್ಪನವರು ಲಿಂಗೈಕ್ಯರಾಗಿರ್ತಕ್ಕಂಥದ್ದು ನಮಗೆಲ್ಲರಿಗೂ ಸಹ ನೋವನ್ನು ತಂದಿದೆ. ಅದರ ಜೊತೆಯಲ್ಲಿ ಅವರು ಈ ದೇಶದ ರಾಜಕಾರಣದಲ್ಲಿ ಹಿರಿಯ ಶಾಸಕರು. ಅವರ ಸೇವೆ ಧಾರ್ಮಿಕ, ಶೈಕ್ಷಣಿಕ ಹಾಗೂ ಅದಕ್ಕಿಂತ ಹೆಚ್ಚಾಗಿ ಅವರು ದಾವಣಗೆರೆಯನ್ನು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸುವಲ್ಲಿ ಅವರ ಪಾತ್ರ ಬಹಳ ದೊಡ್ಡದಿದೆ. ಇಂತಹ ಚೇತನ ಪ್ರತಿಯೊಬ್ಬರ ಜೀವಕ್ಕೆ ಮತ್ತು ಅವರ ಬದುಕಿಗೆ ಬೆಳಕಾದವರು. ಇದರ ಜೊತೆಯಲ್ಲಿ ನಮ್ಮ ನಾಡಿನ ಬಹಳ ಅತ್ಯದ್ಭುತವಾದಂಥ ಸಾಲುಮರನ ತಿಮ್ಮಕ್ಕನನ್ನು ಪರಿಚಯಿಸಿದಲ್ಲಿ ಅವರ ಪಾತ್ರ ದೊಡ್ಡದು. ಕೋವಿಡ್ ಕಾಲದಲ್ಲಿ ಅನೇಕ ರೀತಿಯ ಸಹಾಯ ಸಹಕಾರವನ್ನು ನೀಡಿದರೆ ಅಂತಹ ಶಾಮನೂರ್ ಶಿವಶಂಕರಪ್ಪನವರು ಲಿಂಗೈಕ್ಯರಾಗಿರ್ತಕ್ಕಂತಹ ಒಂದು ನೋವು ಅವರ ಮನೆತನಕ್ಕೆ ಹಾಗೂ ಸಮಾಜಕ್ಕೆ ಎಲ್ಲರಿಗೂ ಸಹ ನೋವನ್ನು ಉಂಟು ಮಾಡಿದೆ. ಆ ದೇವರು ನಮಗೆಲ್ಲರಿಗೂ ಸಹ ನೋವನ್ನು ಸಹಿಸಿಕೊಳ್ಳುವ ಶಕ್ತಿಯನ್ನು ನೀಡಲಿ ಎಂದು ಬಸವಾದಿ ಪ್ರಮುಖರಲ್ಲಿ ಪ್ರಾರ್ಥಿಸುತ್ತೇವೆ. ಶ್ರೀ ಗುರು. ಇವತ್ತು ದಾವಣಗೆರೆ ಅಂದರೆ ಶಿವಶಂಕರಪ್ಪ ಅಂತ ಅಂದರೆ ದಾವಣಗೆರೆ ಅನ್ನುವಂಥ ರೀತಿಯಲ್ಲಿ ಪ್ರಖ್ಯಾತಿಯನ್ನು ಬರಲಿಕ್ಕೆ ಕಾರಣ ಶಾಮನೂರು ಶಿವಶಂಕರಪ್ಪನವರು. ವಿದ್ಯಾಸಂಸ್ಥೆಗಳನ್ನು ಹುಟ್ಟುಹಾಕಿ 4 ಬಾರಿ ಶಾಸಕರಾಗಿ 1 ಬಾರಿ ಸಂಸದರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಅದರಲ್ಲೂ ವಿಶೇಷವಾಗಿ ದಾವಣಗೆರೆಯಲ್ಲಿ ಕೊಡಗೈ ದಾನಿ ಅಂತ ಹೇಳಿದರೆ ಶಿವಶಂಕರಪ್ಪನವರು ಅನ್ನುವಂಥ ಒಂದು ಖ್ಯಾತಿ ಇದೆ. ಇವತ್ತು ಅವರು ನಮ್ಮನ್ನು ಅಗಲಿದ್ದಾರೆ. ಅವರ ನಮ್ಮ ಬಾಂಧವ್ಯ 1985ರಿಂದ ನಾನು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿದ್ದಾಗ ಅವರು ಗಾಂಧಿನಗರದಲ್ಲಿ ಹಳೆ ಮನೆಯಲ್ಲಿದ್ದರು. ಆವಾಗಿಂದ ಕೂಡ ಅವರ ಒಂದು ಬಾಂಧವ್ಯ ಇತ್ತು. ಅದೇ ರೀತಿ ವಿಧಾನಸಭೆಯಲ್ಲೂ ಕೂಡ ನಾವು ಶಾಸಕರಾಗಿ ಅವರೊಟ್ಟಿಗೆ ಇದ್ದಿದ್ದು ನನ್ನ ಒಂದು ಭಾಗ್ಯ ಅಂತೇಳಿ ನಾನು ಭಾವಿಸಿದ್ದೇನೆ. ಅವರು ಸಚಿವರಾಗಿ ಕೂಡ ಸೇವೆ ಸಲ್ಲಿಸಿದ್ದಾರೆ. ನಿಷ್ಪಕ್ಷಪಾತವಾಗಿ ಪ್ರಾಮಾಣಿಕವಾದಂಥ ಒಂದು ಸೇವೆಯನ್ನು ಮಾಡಿ
ಇವತ್ತು ಅವರು ನಮ್ಮೆಲ್ಲ ಶಾಮನೂರು ಶಿವಶಂಕರಪ್ಪನವರು 5 ದಶಕಗಳು ರಾಜಕಾರಣ, ವಿದ್ಯಾಸಂಸ್ಥೆ ಕಟ್ಟೋದರಲ್ಲಿ, ಸಮಾಜ ಸೇವೆಯಲ್ಲಿ ಮತ್ತು ಕೈಗಾರಿಕೆಯಲ್ಲಿ ಅತ್ಯುನ್ನತ ಸೇವೆಯನ್ನು ಮಾಡಿದ್ದಾರೆ. 6 ಸಾರಿ ವಿಧಾನಸಭಾ ಸದಸ್ಯರಾಗಿ, ನನ್ನ ಜೊತೆಯಲ್ಲಿ ಅವರು ಪಾರ್ಲಿಮೆಂಟ್ ಸದಸ್ಯರಾಗಿ, ಲೋಕಸಭಾ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ. ಬಡವರ ಬಂಧು ಅಂತ ಹೇಳ್ತಾರೆ. ಅವ್ರ ಮನೆಗಾಗಲಿ, ಅವರು ಗೆಸ್ಟ್ ಹೌಸ್ಗೆ ಹೋದ್ರೆ ಎಲ್ಲರಿಗೂ ಜಾಗ, ಪಕ್ಷಾತೀತವಾಗಿ ಅವರು ಈ ರೀತಿ ಹಾಸ್ಪಿಟಾಲಿಟಿಯಲ್ಲಿ ನಂಬರ್ 1 ಇದ್ದಾರೆ, ಅತಿಥಿ ಸತ್ಕಾರದಲ್ಲಿ ಹೊಂದಿದ್ದಾರೆ. ಎಸ್, ಗಮನಿಸ್ತಾ ಇದ್ದೀವಿ ದಾವಣಗೆರೆಯ ದಣಿ ಅಂತಿಮ ಯಾತ್ರೆ ಈಗ ನಡೀತಾ ಇರೋದು. ಅಂದರೆ ಎಲ್ಲ ಘಟಾನುಘಟಿ ನಾಯಕರೆಲ್ಲ ಬಂದು ಅಂತಿಮ ದರ್ಶನವನ್ನು ಪಡೆದುಕೊಂಡು ಹೋಗ್ತಾ ಇದ್ದಾರೆ. ಸೊ ಇದರ ಜೊತೆಗೆ ತಮ್ಮ ಒಂದು ಅವರ ಜೊತೆಗೆ ಯಾವ ರೀತಿಯಾಗಿ ಒಡನಾಟ ಇತ್ತು ಅನ್ನೋದರ ಬಗ್ಗೆಯೂ ಕೂಡ ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡ್ರು, ತಮ್ಮ ಹಳೆ ನೆನಪುಗಳನ್ನು ಮರುಕಳಿಸಿದರು.